ಹಲೋ, ವೆಲ್ಕಮ್ ಟು ನಿಶಿಗೌಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇರೋದು ಟೆಂಪಲ್ಗೆ. ನಾವು ಇವಾಗ ಬಂದಿರೋದು ನಂಜನಗೂಡು ಟೆಂಪಲ್. ಬಿಸಿಲಲ್ಲಿ ಕಾಲೆಲ್ಲ ಸುಟ್ಟೋಗ್ತಾ ಇದೆ. ಇವತ್ತು ಮೇ 1 ಆಗಿರೋದ್ರಿಂದ ಎಲ್ಲರಿಗೂ ರಜಾ ಇರುತ್ತೆ ಅಲ್ವಾ, ಸೊ ಅದರಿಂದ ಫುಲ್ ರಶ್ ಆಗಿತ್ತು ಟೆಂಪಲ್ಲು. ದರ್ಶನನೇ ಮಾಡೋಕ್ಕಾಗಲ್ಲ ಅಂದ್ಕೊಂಡ್ವಿ, ಅಷ್ಟು ರಶ್ ಆಗಿತ್ತು. ಈವ್ನಿಂಗ್ ತನಕ ಆಗ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಪಕ್ಕದ ಲೈನವ್ರು ಅಲ್ಲೇ ನಿಂತಿದ್ರು, ಅದ್ರ ಪಕ್ಕ ಬೇಗ ಬಿಟ್ಬಿಟ್ರು. ನಾವು ಸ್ಟ್ರೈಟ್ ಹೋಗೇ ಬಿಟ್ವಿ. ತುಂಬ ಬೇಗ ಆಯಿತು, ಒಂದು ಹಾಫ್ ಆನ್ ಅವರ್ಗೆಲ್ಲ ದರ್ಶನ ಆಯಿತು. ತುಂಬ ಚೆನ್ನಾಗಿತ್ತು. ನಾವು ಹೋಗಿ ತುಂಬ ದಿನಗಳಾಗಿತ್ತು, ಒಂದು 10 ಇಯರ್ಸೇ ಆಗಿತ್ತು ಅನ್ಸುತ್ತೆ ಇಲ್ಲಿ ಹೋಗಿ. ಇವತ್ತು ಹೋಗಿದ್ದು ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಈ ಕಲ್ ಮೇಲೆ ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡು ಅದನ್ನ ಬರೆದ್ರೆ ಅದು ನಿಜ ಆಗತ್ತಂತೆ. ಸೊ ನಾವು ಇದನ್ನ ಬರೆದ್ವಿ. ನಾನೇ ಇಲ್ವಾ? ಇವಾಗ ನಮ್ದು ದರ್ಶನ ಎಲ್ಲ ಮುಗೀತು. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಇಲ್ಲೇ ಪಕ್ಕದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ ಅಂತ ಗೊತ್ತಾಗ್ತು. ಸೊ ಅಲ್ಲಿಗೂ ಹೋಗೋದಾ ಅಂತ ಹೇಳಿ ನಾವಿವಾಗ ಹೋಗ್ತಾ ಇದ್ದೀವಿ. ಇಲ್ಲೇ ರಾಘವೇಂದ್ರ ಸ್ವಾಮಿದು ಮಠ ಇದೆಯಂತೆ, ಅದಕ್ಕೆ ನಾವು ಇವಾಗ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಗೊತ್ತಿಲ್ಲ, ಇವಾಗ ಹೋಗಿ ನೋಡೋಣ. ಇದು ರಾಘವೇಂದ್ರ ಸ್ವಾಮಿ ಮಠ ಇರೋದು ನಂಜನಗೂಡು ಟೆಂಪಲಿಂದ ಸ್ವಲ್ಪ ದೂರದಲ್ಲಿ ಅಷ್ಟೇ ಇದಿರೋದು. ಇದು ಬಂದು ಮೂಲ ಮಠ ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ ಬೇರೆ ಕಡೆ ಎಲ್ಲ ಬೃಂದಾವನ ಇರುತ್ತೆ ರಾಘವೇಂದ್ರ ಸ್ವಾಮಿ ಮಠಗಳಲ್ಲಿ, ಆದ್ರೆ ಇಲ್ಲಿ ಕಲ್ಲಿನಲ್ಲಿ ರಾಘವೇಂದ್ರ ಸ್ವಾಮಿಯವರೇ ಮೂರ್ತಿ ಆಗಿರೋದು. ಈ ರೀತಿ ಮಠ ಇರೋದು ನಂಜನಗೂಡು ಒಂದೇ ಪ್ಲೇಸಲ್ಲಿ. ಸೊ ಇದು ಸ್ಪೆಷಲ್ ಮಠ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ, ಈ ಮಠದ ಫುಲ್ ಡೀಟೇಲ್ನೇ ಇಲ್ಲಿ ಬರೆದಿದ್ದಾರೆ. ಇದನ್ನ ಓದಿದ್ರೆ ನಮಗೆಲ್ಲ ಅರ್ಥ ಆಗುತ್ತೆ. ನನಗಂತೂ ಈ ಮಠ ಒಂಥರ ಡಿಫ್ರೆಂಟೇ ಅನ್ನಿಸ್ತು. ಒಂಥರ ಎಷ್ಟು ಕಾಮ್ ಆಗಿದೆ ಅಂತ ಹೇಳಿದ್ರೆ, ಫುಲ್ಲು ಅಲ್ಲಿ ಕೂತ್ಕೊಂಡ್ರೆ ಎಷ್ಟು ಬಿಸಿಲಿತ್ತು ಹೊರಗಡೆ, ಬಟ್ ಅಲ್ಲಿ ಕೂತ್ಕೊಂಡ್ರೆ ಎಷ್ಟು ತಣ್ಣಗಿತ್ತು. ತುಂಬಾ ಚೆನ್ನಾಗಿದೆ ನೋಡಿ. ಒಂಥರ ಹಳೆ ಕಾಲದಲ್ಲಿ ತೊಟ್ಟಿ ಮನೆಗಳೆಲ್ಲ ಇರುತ್ತಲ್ಲ, ಆ ಥರ ಇದೆ ಇದು. ಇನ್ನೊಂದು ಸ್ಟೋರಿ ಏನಂದರೆ, ನಮಗೆ ರಾಘವೇಂದ್ರ ಸ್ವಾಮಿ ಮಠ ಇದೆ ಅಂತ ಗೊತ್ತಿತ್ತು, ಬಟ್ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಸೊ ಮತ್ತೆ ಬಿಟ್ಟಿದ್ವಿ ನಾವು. ಯಾವುದೋ ಆಂಟಿ ಬಂದ್ಬಿಟ್ಟು ಕೇಳಿದ್ರು, ಇಲ್ಲಿ ಮಠ ಇದೆಯಂತಲ್ಲ ಎಲ್ಲಿ ಅಂತ. ಆವಾಗ ನೋಡಿದ್ಮೇಲೆ ನಮಗೂ ಗೊತ್ತಾಗಿದ್ದು ಅಲ್ಲೇ ಪಕ್ಕದಲ್ಲಿದೆ ಅಂತ. ಆಮೇಲೆ ನಾವು ಹೋಗ್ಬಿಟ್ಟು ಬಂದ್ವಿ.